ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಯಾರ ಮೇಲೆ ಆಗಲಿ ರೀ, ಜನಗಳು ಇವಾಗ ಕೇಳ್ತಾರೆ, ಇನ್ನು 10 ನಿಮಿಷಕ್ಕೆ ಕೇಳ್ತಾರೆ, 15 ನಿಮಿಷಕ್ಕೆ ಕೇಳ್ತಾರೆ. ಆದರೆ ಕೆಲವೊಂದು ಸರಿ ಮಿತಿ ಮೀರಿ ಹೋಗಬಾರ್ದು. ಅವು ಹಿಂದೂ ಆಗಿ, ಮುಸ್ಲಿಮ್ ಆಗಿ, ಕ್ರಿಶ್ಚಿಯನ್ ಆಗಲಿ, ಮಗದೊಂದು ಧರ್ಮ ಆಗಿರಲಿ, ಯಾರಿಗೂ ಅವಮಾನ ಮಾಡಬಾರ್ದು, ಯಾರನ್ನೂ ಆಡ್ಕೊಳ್ಬಾರ್ದು, ಯಾರಿಗೂ ನೋವಾಗೋ ರೀತಿ ಅಸಹ್ಯವಾಗಿ ನಡ್ಕೋಬಾರ್ದು. ಆದರೆ ಕೆಲವು ಈ ಪಾರ್ಲಿಮೆಂಟ್ ಆವರಣದಲ್ಲಿ ಅವ್ರ ಪಕ್ಷ ಹೆಸರು ಎಲ್ಲ ತಾಣಲ್ಲ, ನಿಮಗೆ ಗೊತ್ತಿರುತ್ತೆ. ನಡೆದಂಥ ಘಟನೆಗಳು, ರಾಮನ ಫೋಟೋ ಅವರು ತಲೆಬಾಗಿಸಿ ನಮಸ್ಕಾರ ಮಾಡ್ಬೇಕಾದ್ರೆ ಇನ್ನೊಬ್ಬರು ಸಂಸದರಿಗೆ ಕಾಲಿಗೆ ಟಚ್ ನೆಲಕ್ಕೆ. ಅಂಥ ಘಟನೆಗಳು ನಡೆದು ಹಿಂದೂಗಳು ಏನೋ ಒಂದು ಭಿಕ್ಷಾನ್ ದೇವಿ ಅಂತ ಬೇಡ್ತಾರೆ, ಆ ರೀತಿ ಬೇಡಿ ಒಂದು ಅಪಮಾನಗಳಾಯಿತು. ಅದು ಕಾವಿ ಸಾಧು ಸಂತರನ್ನು ಹುಟ್ಟಿದಂಥ ನಾಡಲ್ಲಿ ಕಾವಿ ತೊಟ್ಟಿ ಅವರು ಆ ಪಾರ್ಲಿಮೆಂಟ್ ಮುಂದೆ ಅಪಹಾಸ್ಯ ಮಾಡಿದ್ರು. ಆದರೆ ಆ ಪಪ್ಪು ಯಾದವರು ಇದ್ರಲ್ಲ, ಅವರಿಗೆ ಹೀಗೆ ಭಾಷಣ ಮಾಡಿ ಮಾಡಬೇಕಾದ್ರೆ ಯಾವುದೋ ವ್ಯಕ್ತಿ ಬಂದು ಚಪ್ಪಲಿ ಹೊಡೆದಿದ್ದಾನೆ. ಈ ವಿರೋಧ ಇವರೆಲ್ಲ ಕಟ್ಕೋಬೇಕಾ? ಜನಗಳು ಇವ್ರನ್ನ ಏನು ಕಳಿಸಿರ್ತಾರೆ? ಜನಗಳ ಸೇವೆ ಮಾಡೋಕ್ಕೋ, ಇಲ್ಲ ಜನಗಳ ಕಷ್ಟ ಕೇಳೋಕ್ಕೋ, ಇಲ್ಲ ಯಾವುದೂ ವಿಪಕ್ಷದ ಮೇಲೆ ಗೂಬೆ ಕೂರ್ಸೋಕ್ಕೋ, ಇಲ್ಲ ಅಪವಾದ ಮಾಡೋಕ್ಕೋ ವಿಷಯ ಸಿಗ್ದಲೆ ಖಾಲಿ ಈ ಥರ ಅಪಹಾಸ್ಯ ಮಾಡ್ಕೊಂಡು ಇವರು ಟೈಮ್ ವೇಸ್ಟ್ ಮಾಡೋಕ್ಕೋ. ಘಟನೆ ನೋಡಿ, ಅದು 2 ದಿವಸದಲ್ಲಿ ಅವರಿಗೆ ಚಪ್ಪಲಿ ಬೂಟ್ ಏಟು ಸಿಕ್ಕಿದೆ. ಸ್ವಯಂ ಸೃಷ್ಟಿಕರ್ತ ಭಗವಂತ ಶ್ರೀರಾಮ ಪ್ರಭು ಹೋರಾಟ ಇತಿಹಾಸಗಳೇ ಮುಳುಗಿ ಹೋದರೂ ಜನಗಳು ಹೋರಾಡಿ ರಾಮನ ಮಂದಿರ ನಿರ್ಮಿಸಿದ್ದಾರೆ. ಅಂಥವ್ರ ಫೋಟೋನ ಅವ್ರ ತಲೆ ಕಾಲು ಬಡ್ಡೆ ಹೋಗಿ ತಲೆ ಟಚ್ ಮಾಡ್ತಾರೆ. ಅದಕ್ಕೆ ಅಂದರೆ ಯಾವ ರೀತಿ ನ್ಯಾಯ? ಇವರು ಏನಕ್ಕೆ ಬಂದಿರ್ತೀವಿ ಸಂಸದರಾಗಿ ಆಯ್ಕೆಯಾಗಿ? ಜನಗಳ ಕಷ್ಟಕ್ಕೆ ಜನಗಳ ಒಂದು ಸ್ಪಂದಿಸ್ಬೇಕು, ಜನಗಳು ಪರ ಧ್ವನಿ ಎತ್ತಲಿರಿ. ಅನ್ನ ನೀರು ಇಲ್ಲ, ಬಸ್ ಸ್ಟ್ಯಾಂಡ್ಗಳಿಲ್ಲ, ಒಳ್ಳೊಳ್ಳೆ ಆಸ್ಪತ್ರೆಗಳಿಲ್ಲ, ಒಳ್ಳೊಳ್ಳೆ ವಿದ್ಯಾಲಯಗಳಿಲ್ಲ, ಒಳ್ಳೊಳ್ಳೆ ಶಿಕ್ಷಕರುಗಳಿಲ್ಲ. ಬಿಹಾರದಲ್ಲಿ ಜಂಗಲ್ ರಾಜ್ಯ ಅಂತ ಕರೀತಾರೆ. ಅದ್ರ ಬಗ್ಗೆ ಧ್ವನಿ ಎತ್ತೋದು ಬಿಟ್ಟು ವಿಪಕ್ಷಗಳಿಗೂ ಟೀಕೆ ಮಾಡುವ ಭರದಲ್ಲಿ ತಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ. ನಾನು ಯಾವುದೋ BJP ಪರವಾಗಿ ಮತ್ತೊಂದು ಪರವಾಗಿ ಮಾಡ್ತಾ ಇಲ್ಲ, ಇಲ್ಲ ಯಾವುದೋ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಆದಂಥ ತಪ್ಪನ್ನು ಹೇಳ್ತಾ ಇರೋದು. ಈ ರೀತಿ ಆಗಬಾರ್ದು. ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ, ಹೋರಾಟ ಮಾಡಲಿ, ಮಗದೊಂದು ಮಾಡಲಿ, ಇನ್ನೊಬ್ಬ ಮನಸ್ಸಿಗೆ ನೋವು ಆಗಬಾರ್ದು. ಆ ರೀತಿ ಹೋರಾಟಗಳಿರಬೇಕು. ಯಾವುದು ಹಿಂದೂ ಸನಾತನ ಧರ್ಮ ಅಂದರೆ ಈ ಪ್ರಪಂಚ ಸೃಷ್ಟಿಯಾದಾಗಿಂದ ಇರೋದೇ ಸನಾತನ ಧರ್ಮ, ಯಾವಾಗಲೂ ಈಗ ಮೊನ್ನೆ ಬಂದಿದ್ದಲ್ಲ. ಹಾಗಾಗಿ ಆಡಿಕೊಳ್ಳುವ ಇತಿಮಿತಿ ಇರಬೇಕು. ಸಮಯ ಅನ್ನೋದು ಒಂದೇ ರೀತಿ ಇರಲ್ಲ, ಜನಗಳ ತಾಳ್ಮೆ ಭಾವನೆ ಒಂದೇ ರೀತಿ ಇರಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಶ್ರೀಗೌಡ, ಜೈ ಭೀಮ್.